ಮತ್ತೊಂದು ಕಡೆ ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಿ ವಿಧಾನಮಂಡಲ ಅಧಿವೇಶನದಲ್ಲಿ ಬಹಳ ಗದ್ದಲ ಗಲಾಟೆ ನಡೀತಾ ಇತ್ತಲ್ಲ, ಅದು ಇವತ್ತೂ ಕೂಡ ಮುಂದುವರಿತಾ ಇದೆ. ಪ್ರಮುಖವಾಗಿ ವಿಧಾನಸಭೆಯಲ್ಲಿ ರಾಜೀನಾಮೆಗೆ ಬಿಜೆಪಿ ಆಗ್ರಹಿಸಿದೆ. ಈ ಸಂದರ್ಭದಲ್ಲಿ ಬಿಜೆಪಿ ಹಾಗೆ ಕಾಂಗ್ರೆಸ್ ನಡುವೆ ಬಹಳ ವಾಕ್ಸಮರ ಕೂಡ ನಡೀತಾ ಇದೆ. ಬರ ಪರಿಸ್ಥಿತಿ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಕಾಂಗ್ರೆಸ್ ಒತ್ತಾಯಿಸ್ತಾ ಇದೆ. ಈ ಸಂದರ್ಭದಲ್ಲಿ ಮೊದಲು ನೀವು ಬರಗಾಲ ಪೀಡಿತ ಆಗಿದೆ ನಮ್ಮ ರಾಜ್ಯ ಅಂತ ಘೋಷಿಸಿ ಅಂತ ಆರ್ ಅಶೋಕ್ ಆಗ್ರಹಿಸಿದರು. ವಿಪಕ್ಷಗಳ ಗದ್ದಲದ ನಡುವೆನೇ ಹಲವು ಬಿಲ್ಗಳ ಅಂಗೀಕಾರ ಕೂಡ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ ಅಂಗೀಕಾರ ಆಗಿದೆ. ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ಬಿಲ್ ಪಾಸ್ ಆಗಿದೆ. ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ತಿದ್ದುಪಡಿ ಬಿಲ್ ಪಾಸ್ ಆಗಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ನೀವು ಅಲ್ಲಿ ನೋಡ್ತಾ ಇದ್ರೆ ಏನಾಗ್ತಾ ಇದೆ ಅಂತ. ವಿಚಾರವನ್ನ ಚರ್ಚೆ ಮಾಡಲಿಕ್ಕೋಸ್ಕರ ತಮ್ಮ ಮುಂದೆ ಪ್ರಸ್ತಾವನೆಯನ್ನು ಅವಕಾಶವನ್ನ ನೀಡಿದ್ದೀರಿ. ತಮಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಪಶ್ಚಿಮ ಘಟ್ಟದಲ್ಲಿ ಇದಕ್ಕೂ ಮುನ್ನ ವಿಧಾನಸೌಧದ ಕಾರಿಡಾರ್ನಲ್ಲೇ ಬಿಜೆಪಿ ಪ್ರತಿಭಟನೆಯನ್ನ ನಡೆಸಿತ್ತು. ಮೊದಲ ಮಹಡಿಯ ಕಾರಿಡಾರ್ನಲ್ಲೇ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ರು. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಯಿತು. ಕಪ್ಪು ಪಟ್ಟಿ ಧರಿಸಿ ಪ್ಲಕಾರ್ಡ್ಗಳನ್ನು ಹಿಡಿದು ಮೆರವಣಿಗೆ ಮಾಡಲಾಯಿತು. ವಿಪಕ್ಷ ನಾಯಕ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ ಆಯಿತು. ಕಾರಿಡಾರ್ನಲ್ಲಿ ಮೆರವಣಿಗೆ ಮುಖೇನವಾಗಿ ಶಾಸಕರುಗಳು ಪ್ರತಿಭಟನೆ ನಡೆಸಿದ್ರು. ನಾಗೇಂದ್ರ ಅವರನ್ನ ಸಚಿವ ಸ್ಥಾನದಲ್ಲಿ ಮುಂದುವರಿಸೋದು ಸರಿಯಲ್ಲ. ಈ ಒಬ್ಬ ವ್ಯಕ್ತಿಗಾಗಿ ಇಡೀ ಸದನವೇ ಹಾಳಾಗ್ತಾ ಇದೆ. ಬರದ ವಿಚಾರದ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾವು ಕೂಡ ತಯಾರಿದ್ದೀವಿ. ಆದರೆ ಮೊದಲು ಸರ್ಕಾರ ಬರಗಾಲ ಅಂತ ಘೋಷಣೆ ಮಾಡಬೇಕು ಅಂತಲೂ ಕೂಡ ಆರ್ ಅಶೋಕ್ ಒತ್ತಾಯಿಸಿದರು. ಸರ್ಕಾರಕ್ಕೆ ಮಾನ ಮರ್ಯಾದೆ ಏನು ಇದ್ದಂಗೆ ಕಾಣಲ್ಲ. ಕಳೆದ 4 ದಿನದಿಂದನೂ ಕೂಡ ಇಡೀ ದಲಿತರ ಪರವಾಗಿ, ಇಡೀ ವಾಲ್ಮೀಕಿ ಜನಾಂಗದ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇಡೀ ವಾಲ್ಮೀಕಿ ಜನಾಂಗ, ಇಡೀ ದಲಿತರು ನಮ್ಮ ಜೊತೆ ಇದ್ದಾರೆ. ಯಾಕೆಂದ್ರೆ 189 ಕೋಟಿ ದಲಿತರಿಗೆ ಸೇರ್ಬೇಕಾದ ಹಣವನ್ನ ನುಂಗಾಕಿದ್ದಾರೆ. ನಾವು ಬರದ ಬಗ್ಗೆ ಚರ್ಚೆ ಮಾಡಬೇಕು, ನೈಸ್ ಬಗ್ಗೆ ಚರ್ಚೆ ಮಾಡಬೇಕು, ಬಿಡದಿ ಬಗ್ಗೆ ಚರ್ಚೆ ಮಾಡಬೇಕು, ರೇಷನ್ ಕಾರ್ಡ್ ಬಗ್ಗೆ ಚರ್ಚೆ ಮಾಡಬೇಕು. ಇಷ್ಟೆಲ್ಲ ಇದ್ರೂ KPSC ಬಗ್ಗೆ ಇಷ್ಟಿದ್ರೂ ಕೂಡ ಹಠ ಹಿಡಿದು ಸದನವನ್ನು ಹಾಳು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಒಬ್ಬರಿಗಾಗಿ, ಒಬ್ಬ ವ್ಯಕ್ತಿಗಾಗಿ. ಯಾಕಂದ್ರೆ ಮಂತ್ರಿಮಂಡಲ ರಚನೆ ಮಾಡಕ್ಕೆ ಹಣ ತಗೊಂಡಿದ್ದಾರೆ. ಅದಕ್ಕೋಸ್ಕರ ಇವರು ಅವ್ರನ್ನ ತೆಗಿತಾ ಇಲ್ಲ. ಮಂತ್ರಿಮಂಡಲ ಮಾಡಕ್ಕೆ ದುಡ್ಡು ತಗೊಂಡಿದ್ದಾರೆ ಇವರು. ನಾಗೇಂದ್ರ ಹತ್ರ ದುಡ್ಡು ತಗೊಂಡು ಅವನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರು ಅವನ್ನ ತೆಗಿತಾ ಇಲ್ಲ. ನಾವು ಸದನ ನಡಿಬೇಕು, ಸದನ ನಡೆದು ಚರ್ಚೆ ಆಗಬೇಕು ಅಂತಿದ್ದೀರಿ. ಮಾತ್ರ ಕಾಂಗ್ರೆಸ್ ಹಠ ಹಿಡಿದು ಈ ಚರ್ಚೆಗೆ ಅವರು ಅನುಮತಿ ಕೊಡ್ತಾ ಇಲ್ಲ. 1 ನಯಾ ಪೈಸೆ ಬರಗಾಲಕ್ಕೋಸ್ಕರ ಹಣ ಬಿಡುಗಡೆ ಮಾಡಿಲ್ಲ. ಇಂಥ ಭ್ರಷ್ಟ ದುಷ್ಟ ಸರ್ಕಾರವನ್ನ ತೊಲಗಿಸೋವರೆಗೂ ಬಿಡಲ್ಲ. ನಾಳೆನೂ ಕೂಡ ನಾವು ಹೋರಾಟವನ್ನ ಮಾಡ್ತೀರಿ. ನಾಳೆ ವಾಲ್ಮೀಕಿ ಸ್ಟ್ಯಾಚ್ಯೂ ಇಂದ ನಾವು ಹೋರಾಟವನ್ನ ಶುರು ಮಾಡ್ತೀರಿ. ವಾಲ್ಮೀಕಿ ದೇವರಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ವಾಲ್ಮೀಕಿ ಹಣ ವಾಪಸ್ ಪಡಿಬೇಕು, ದಲಿತರಿಗೆ ಕೊಡಬೇಕು ಅನ್ನೋ ಘೋಷಣೆ ಇಟ್ಕೊಂಡು ನಾಳೆ ನಾವು